ಗಿಂಕೋ ದೆ ಒಕಾನೆವು ಒಕಾನೆವು ಒರೋಶಿ ಒರೋಶಿದೆ ಒರೋಶಿದೆ ಕರ ಕಾಯಮೋನೋನಿ ಇಕಿಮಸ್. ಎಸ್, ರೋಸ್ತೆಕರ ಕಾಯ್ಮೊನೋನಿ ಇಕ್ಕಿಮಸ್. ದುಡ್ಡು ಬಿಡಿಸಿದ ಮೇಲೆ ನೀವು ಅಲ್ಲಿಗೆ ಹೋಗ್ತೀರಾ. ಅಲ್ಲಿಗಲ್ಲ, ಅದಕ್ಕೆ ಹೋಗ್ತೀರಾ. ಅಲ್ಲಿಗಲ್ಲ, ಸಾರಿ, ಜಾಗ ಅಲ್ಲ, ಅದಕ್ಕೆ ಹೋಗ್ತೀರಾ. ಶಾಪಿಂಗ್ಗೆ ಹೋಗ್ತೀರಾ. ಎಸ್. ಹರ್ಷಿತಾ ಸರ್. ಶಿಗೋತೋಗ ಓವಾರಿಮಸ್. ನೋಮಿನಿ ಇಕಿಮಸ್ ಸೆನ್ಕ. ನೋಡಿ, 2 ಸೆಂಟೆನ್ಸ್ ಅರ್ಥ. ಶಿಗೋತೋಗ ಕೆಲಸ. ಶಿಗೋತ ಅಂದ್ರೆ ಕೆಲಸ ಅಲ್ವಾ? ಎಸ್, ಕೆಲಸ. ಓವಾರಿಮಸ್ ಕೆಲಸವನ್ನು ಮುಗಿಸ್ತೀನಿ. ಕೆಲಸ ಮುಗಿಸ್ತೀನಿ. ಇದು ಕೆಲಸ ಮುಗಿಯುತ್ತೆ. ಓ ಬಂದರೆ ಮುಗಿಸ್ತೀನಿ. ಇದು ಮುಗಿಯುತ್ತೆ. ಅದು ಪಡೆಗೆ ಅದಾಗುತ್ತೆ. ಅದು ಮುಗಿಯುತ್ತೆ. ಕೆಲಸ ಮುಗಿಯುತ್ತೆ. ಕೆಲಸ ಮುಗಿಯುತ್ತೆ. ಓವಾರಿಮಸ್ ಅದು ಓ ಬಂದ್ರೆ ಅಂತ ಹೇಳ್ತಿದ್ದೀರಾ? ಓ ಬಂದರೆ ನೀವು ಮಾಡ್ತೀರಾ. ಹೆಂಗೆ ಗೊತ್ತಾ? ಬೀಳಿಸ್ತೀನಿ, ಬೀಳುತ್ತೆ. ಬೀಳಿಸ್ತೀನಿ ಅಂದರೆ ನೀವು ಬೀಳಿಸ್ತೀರಾ. ಪೆನ್ನನ್ನು ಬೀಳಿಸ್ತೀನಿ, ಪೆನ್ ಬೀಳುತ್ತೆ, ಅದಾಗೆ ಅದು ಬೀಳುತ್ತೆ. ಇದು ಕೆಲಸ ಅಷ್ಟೇ, ನೀವು ಮುಗಿಸೋದಲ್ಲ, ಅದಾಗೆ ಆಗೋದು. ಇದು ಮುಗಿಯುತ್ತೆ. ಇದು ಕೆಲಸ ಮುಗಿಯುತ್ತೆ. 1 ಸೆಂಟೆನ್ಸು. ಇದು ಅದೇ, ಇದು ಹೇಳಿದ್ನಲ್ಲ, ತತ್ಸಮ ತದ್ಭವ ಮುಂದೆ ಬರುತ್ತೆ. ಆಮೇಲೆ ನೋಮಿನಿ ಇಕಿಮಸೆನ್ಕ. ಇದು ಗೊತ್ತಾ? ಕುಡಿಯೋಕ್ಕೆ ಹೋಗೋಣವಾ? ಇಕಿಮಸೆನ್ಕ ಅಂದ್ರೆ ಹೋಗೋಣವಾ? ಕುಡಿಯೋಕ್ಕೆ ಹೋಗೋಣವಾ? ಈಗ ಏನಂತೆ ಕಂಡೀಷನು? ಶಿಗೋತೋಗ ಓವಾರಿತೆ ಕರ. ಓವಾರಿತೇನಾ? ಓವಾರಿ ಈ ಸೌಂಡು ಗ್ರೂಪ್ 1 ಒತ್ತು ಹೇಳ್ಬೇಕು, ನುಂಗಿ ಹೇಳ್ಬೇಕು, ಹೇಳ್ದೇಳ್ಬೇಕು, ಯಾವುದು? ಓವಾರಿ ಒತ್ತು ಹೇಳ್ಬೇಕು. ಎಸ್. ಓವಾರಿತೆ ಕರ. ಇಲ್ಲ, ರೀ ಹೋಗುತ್ತೆ. ಒತ್ತೆ ಕರ. ಒತ್ತೆ ಕರ. ಒತ್ತೆ ಕರ. ಒತ್ತೆ ಕರ. ನೋಮಿನಿ ಇಕಿಮಸೆನ್ಕರ. ಅಲ್ಲ, ಕಳಿಬೇಕು. ಅಲ್ಲ, ನೋಡಿ, ಶಿಗೋತೋಗ ಒತ್ತೆ ಕರ ನೋಮಿನಿ ಇಕಿಮಸೆನ್ಕ. ಮುಗಿದ್ಮೇಲೆ ಹೋಗೋಣವಾ? ಓಕೆನಾ? ಹರ್ಷಿಸನ್, ಓಕೆನಾ? ಇಕಿಮಸೆನ್ಕ ಒತ್ತೆ ಕರ ನೋಮಿನಿ ಇಕಿಮಸೆನ್ಕ. ಮುಗಿದ್ಮೇಲೆ ಹೋಗೋಣವಾ ಅಂತ. ಇಕಿಮಸೆನ್ಕ ಅಷ್ಟೇ ಅಲ್ವಾ ಸೆನ್ಸರ್? ಅಷ್ಟೇ. ನೋಮಿನಿ ಇಕಿಮಸೆನ್ಕ ಹೋಗೋಣವಾ, ಮುಗಿದ್ಮೇಲೆ ಹೋಗೋಣವಾ. ಶ್ರೀಧರ್ ಸರ್. ಒಕಾನೆ ಓ ಇರೆಮಾಸ್ ಬೊತಾನ್ ಓ ಓಶಿತೆ ಕುಡಸಾಯ್. ಏನಂತ ಹೇಳಿ ಅರ್ಥ? ಬೇರೆ ಬೇರೆ. ದುಡ್ಡನ್ನು ಹಾಕ್ತೀನಿ, ಬಟನ್ ಅನ್ನು ಪ್ರೆಸ್ ಮಾಡಿ ಪ್ಲೀಸ್. ಈಗ 2 ಸೇರಿಸಿ ಮಾಡಿ. ಇದು ಇರೆಮಾಸ್ಗೆ ಇದೆ. ಗ್ರೂಪ್ 2 ಇರತ್ತೆ. ಮಸು ಹೋಗುತ್ತೆ, ತೇ ಬರುತ್ತೆ. ಸಿಂಪಲ್ ಆಗಿ ಇರತ್ತೆ ಅಲ್ವಾ ಸೆನ್ಸರ್? ಹೌದು. ಒಕಾನೆಯೋ ಇರತ್ತೆ ಬೊತಾನ್ ಓಶಿತೆ ಕುಡಸಾಯ್. ಇಲ್ಲಿ ನಾವು ಹಾಕಿದ ಮೇಲೆ ಅಂತ ಹೇಳಬೇಕು. ಇರತ್ತೆ ಕರ. ಇರತ್ತೆ ಕರ ಬೊತಾನ್ ಓಶಿತೆ ಕುಡಸಾಯ್. ಅರ್ಥ? ದುಡ್ಡನ್ನು ಹಾಕದ ಮೇಲೆ ಬಟನ್ ಅನ್ನು ಪ್ರೆಸ್ ಮಾಡಿ ಪ್ಲೀಸ್. ಬಟನ್ ಅನ್ನು ಒತ್ತಿ. ಎಸ್. ಸಾಗರ್ ಸರ್. ನಿಹೋನ್ ಎ ಕಿಮಾಶಿತಾ. ನಿಹೋಂಗೊನೋ ಬೆಂಕ್ಯೋ ಹಾಜಿಮಮಾಶಿತಾ. ಅರ್ಥ? ನಿಹೋಂಗೊಗೆ ಬಂದೆ. ನಿಹೋಂಗೊಗೆ ಜಪಾನ್ಗೆ ಬಂದೆ. ಸಾರಿ, ಜಪಾನ್ಗೆ ಬಂದೆ. ಆಮೇಲೆ ಜಪಾನ್ಗೆ ಬಂದೆ. ಜಪನೀಸ್ ಸ್ಟಡಿ ಸ್ಟಾರ್ಟ್ ಮಾಡಿದೆ.
ಜಪಾನ್ನ ಅಭ್ಯಾಸ, ಜಪಾನ್ನ ಸ್ಟಡಿನ ಸ್ಟಾರ್ಟ್ ಮಾಡಿದೆ. ಓಕೆ, ಹೇಳಿ. ನಿಯೋಗೆ ಕಿಮಸ್ತೆ ಕಿಮಸ್ತೆ ಅಲ್ಲ, ಕಿತೆ. ಓಕೆ. ಕಿಮಸ್ ಇರುತ್ತೆ, ಮಸು ಹೋಗುತ್ತೆ, ತೇ ಬರುತ್ತೆ. ನಿಯೋಗೆ ಕಿತೆ ನಿಹೋಂಗೊನೋ ಬೆಂಕ್ಯೋ ಹಜಿಮೆ ಮಾಸ್ತ. ಹಾಂ, ಅರ್ಥ? ನೀವು ಜಪನೀಸ್ಗೆ ಬಂದ ಮೇಲೇನೆ ಜಪನೀಸ್ನ ಸ್ಟಡಿ ಸ್ಟಾರ್ಟ್ ಮಾಡಿದೆ. ಜಪಾನ್ಗೆ ಬಂದ ಮೇಲೆ ಜಪನೀಸ ಸ್ಟಡಿ ಮಾಡಿದೆ. ಅಲ್ಲಿ ತನಕ ಅವ್ನು ಮಾಡಿರಲಿಲ್ಲ, ಯಾವಾಗಲೂ ಬಂದ ಮೇಲೇ ಮಾಡಿರೋದು. ಎಸ್, ಓಕೆ, ಇದಾಯಿತು. ನೆಕ್ಸ್ಟ್ ಡೇಟು. ಹೈ ಚೇತರ್ಸನ್. 다이가쿠 데마스 가이코쿠에 이키마스 아타라키마스. ಹಾಂ, 다이가쿠 데테카ರ ನಾನಿ ಓ ಶಿಮಾಸ್ಕ. ಓ, ಗಾಯ್ಕೋಕುವೆ ಇತ್ತೆ ಹತರಕಿಮಾಸ್. ಅರ್ಥ ಆಯ್ತಾ? ಹಾ ಸೆನ್ಸೆ. ಯೂನಿವರ್ಸಿಟಿಯನ್ನು ಮುಗಿಸ್ದೆ, ಅಂದ್ರೆ ತಿರುಗಡೆ. ಅಲ್ಲಿಂದ ಎಲ್ಲ ಕಂಪ್ಲೀಟ್ ಮಾಡಿದೆ. ತೇರ್ಗಡೆಗೊಂಡೆ. ತೇರ್ಗಡೆಗೊಂಡ್ಮೇಲೆ ಮುಂದ್ಮೇಲೆ ಏನ್ ಮಾಡ್ದೆ ಅಂತ ಪ್ರಶ್ನೆ ಕೇಳ್ತಾ ಇದಾರೆ. ನಾನಿ ಓ ಶಿಮಾಸ್ಕ. ಏನು ಮಾಡ್ತೀರಾ? ಏನ್ ಮಾಡ್ತೀರಾ? ಹಾಂ, ದಾಯಿ ಕೋಕುವೆ ಇತ್ತೆ ಗಾಯಿ ಕೋಕುವೆ ಇತ್ತೆ. ಗಾಯಕಕ್ಕೆ ಅಂದರೆ ಫಾರಿನ್ ಹ್ಞೂ, ಹಾಂ ಫಾರಿನ್ಗೆ ಹೋಗಿ ಹಾಂ, ವರ್ಕ್ ಮಾಡ್ತೀನಿ, ಅಷ್ಟೇ ನೋಡಿ. ಕೆಲಸ ಮಾಡ್ತೀನಿ. ಫಾರಿನ್ಗೆ ಹೋಗಿ ಕೆಲಸ ಮಾಡ್ತಾರೆ. ಯಾವಾಗ? ಯೂನಿವರ್ಸಿಟಿ ಎಲ್ಲ ಪಾಸ್ ಆದ್ಮೇಲೆ, ಎಲ್ಲ ಮುಗಿಸಿದ ಮುಗಿಸಿದ್ಮೇಲೆ. ಎಸ್, ಗ್ರ್ಯಾಜುಯೇಟ್ ಆದಮೇಲೆ ಅಲ್ವಾ? ಸೊ ಏನು ಅಂದರೆ ಬ್ರಾಕೆಟಲ್ಲಿರೋದು ನಿಮ್ಮ ಉತ್ತರ, ಇದಿರೋದು ಪ್ರಶ್ನೆ. ಹರ್ಷಿತಾ ಸರ್. ಒತೆರಾವು ಮಿಮಸ್ ಅಂದರೆ ಮಿಮಸ್ ಅಂದ್ರೆ ನೋಡ್ತೀನಿ. ಏನು? ಎಸ್, ಏನನ್ನು ನೋಡ್ತೀನಿ? ಏನು ನೋಡ್ತೀರಾ? ಮೂವಿ ಅಂತೂ ಇದೆ, ಮೂವಿ ಅಂತೂ ಅಲ್ಲ. ಮೂವಿ ಅಲ್ಲ. ಉತ್ತರ ನೀವು ಕೇಳಿಲ್ಲ ಅನ್ಸೋದು ಬಿಡಿ. ಟೆಂಪಲ್, ದೇವಸ್ಥಾನ. ಟೆಂಪಲ್. ಒತೆರಾ ಟೆಂಪಲ್. ಓಕೆ, ಟೆಂಪಲ್ ನೋಡ್ತೀನಿ. ಇಲ್ಲೇನಂತಿದೆ ಉತ್ತರ? ನಾರಾ ಇದು ಕೋನ ಕೋಹೆನ್. ನಾರಾ ಕೋಹೆನ್ ಹೇ ಅಲ್ಲ, ಹೇ ಅಲ್ಲ. ನಾರಾ ಕೋಹೆನ್ ಇಕಿಮಸ್ ಇರು ಗೋಹಾನ್ ಓ ತಬೆಮಸ್. ಏನಂತಿದ್ದು? ನಾರಾ ಕೋಹೆನ್ ಪಾರ್ಕ್. ನರಾ ಪಾರ್ಕ್. ನರಾ ಪಾರ್ಕ್ಗೆ ಹೋಗ್ತೀನಿ. ಊಟವನ್ನು ತಿಂತೀನಿ. ಹೇಳಿ ಅಂದರೆ. ಸೊ ಏನಂದರೆ ಇದು ಪ್ರಶ್ನೆ ಅಂದರೆ ಇದು ಮಾಡಿದ್ಮೇಲೆ ಏನನ್ನು ಮಾಡ್ತೀರಾ ಅಂತ ಕೇಳಬೇಕು. ಹೌದು, ಉತ್ತರವು ಎಸ್. ಉತ್ತರವು ಮಿಂದೆಕರ. ಅಲ್ಲ, ಮಿತೆಕರ. ಗ್ರೂಪ್ 2 ಇದು. ಗ್ರೂಪ್ 2 ಇದು. ನಿಮ್ಗೆ ಹೇಳ್ಬೇಕು. ಅದೇ ಆದರೆ ನೋಡ್ತೀನಿ ಅನ್ನೋದು ಗ್ರೂಪ್ 2 ಮಾಡಿಬಿಟ್ಟಿದ್ದಾರೆ. ಇದ್ರು, ಇದು ಎಕ್ಸೆಪ್ಷನ್. ಮತ್ತೆ ಎಕ್ಸೆಪ್ಷನ್ ನೋಡಿ, 3 ಎಕ್ಸೆಪ್ಷನ್ ಬಂದೋಯ್ತು. ಇಕಿಮಾಸ್, ಒಕಿಮಾಸ್, ಮಿಮಸ್. ಮಿತ್ತೆ ಆಗುತ್ತಾ? ಸಿಂಪಲ್ ಆಗಿ ಮಿತೆ. ಗ್ರೂಪ್ 2 ಮಸು ತೆಗಿಯೋದು, ಮಿತ್ತೆ ಆಗುತ್ತೆ. ಉತ್ತರವು ಮಿತೆಕರ. ನಾನಿ ಓ ಶಿಮಸ್ಕ. ಅರ್ಥ? ಟೆಂಪಲ್ ಅನ್ನು ನೋಡಿ ಆದ್ಮೇಲೆ ಏನನ್ನು ಮಾಡ್ತೀವಿ?
ನೋಡಿದ್ಮೇಲೆ ಏನನ್ನು ಮಾಡ್ತೀರಾ, ಏನು ಮಾಡ್ತೀರಾ ಹೇಳಿ. 나라 고엔에 이때 ಹಾಂ, 이루고하ನು ತವಿಮಸ್. ಅಷ್ಟೇ ನೋಡಿ. ಅದು ನೋಡಿದ್ಮೇಲೆ ಇಲ್ಲಿಗೆ ಹೋಗಿ ಇದನ್ನು ಮಾಡ್ತೀನಿ ಅಲ್ವಾ. ಅದನ್ನು ನೋಡಿದ್ಮೇಲೆ ಇಲ್ಲಿಗೆ ಹೋಗಿ ಇದನ್ನು ಮಾಡ್ತೀನಿ ಅಷ್ಟೇ. ಸಾಗರ್ ಸರ್. ಸಾಗರ್ ಸರ್. ಆಯ್ತು. ಹಾಂ, ಎರಡನೇದು. ಕಾಯ್ಶಾವು ಯಾಮೆಮಾಸ್ ಆಜಿಯಾವು ರ್ಯೋಕೋಶಿಮಾಸ್ ಹೋಂವೋ ಕಕಿಮಾಸ್. ಓಹೋ, ಏನಪ್ಪ ಇದು. ಪಾಪ ಅವನಿಗೆ ಬೇಜಾರು ಬಂದೈತೆ ಕೆಲಸದ ಮೇಲೆ. ಹೇಳಿ. ಕಂಪ್ನಿ ಕೈಶಾವು ಹಾಂ ಜಾಬ್ ಕಂಪ್ನಿಯನ್ನು MMS ಅಂದರೆ ಬಿಡ್ತೀನಿ, ಕ್ವಿಟ್ ಮಾಡ್ತೀನಿ. ಬಿಡ್ತೀನಿ. ಆಸಿಯಾವು ರ್ಯೋಕೋಶಿಮಾಸ್ ಏಷ್ಯಾ ಟ್ರಾವೆಲ್ ಮಾಡ್ತೀನಿ. ಹೋಂವೋ ಕಕಿಮಾಸ್ ಬುಕ್ಕನ್ನು ಬರಿತೀನಿ. ಈಗ ಹೇಳಿ, ಇದಾದಮೇಲೆ ಏನನ್ನು ಮಾಡ್ತೀರಾ ಅಂತ ಕೇಳಿ. ಓಕೆ. ಕೈಶಾವು ಯಾಮೆತೆ ಕರ ನಾನಿವೋ ಶಿಮಾಸ್ಕ. ಕಾಯ್ಶಾವು ಯಮೆತೆ ಕರ ನಾನಿಯೋ ಶಿಮಾಸ್ಕ. ಕಂಪ್ನಿ ಬಿಟ್ಟ ಮೇಲೆ ಏನನ್ನು ಮಾಡ್ತೀರಾ? ಏನು ಮಾಡ್ತೀರಾ? ಸೂಪರ್. ಹಾಂ. ಆಜಿಯಾವು ರ್ಯೋಕೋಶಿತೆ ಓಕೆ. ಆಜಿಯಾವು ರ್ಯೋಕೋಶಿತೆ ಹೋಂವೋ ಕಕಿಮಾಸ್. ಎಸ್. ಏಷ್ಯಾನ್ನು ಟ್ರಿಪ್ ಮಾಡಿ ಬುಕ್ಕನ್ನು ಬರಿತೀನಿ. ಎಸ್. ಚೇತರ್ಸನ್. ಕುನಿಯೇ ಕಾಯರಿಮಾಸ್ ದಾಯಿಗೋಕೋನಿ ಹೈರಿಮಾಸ್ ಕುನಿನೋ ಕೇಜಾಯೋ ಬೆಂಕ್ಯೋಶಿಮಾಸ್. ಓ, ದೇಶಕ್ಕೆ ವಾಪಸ್ ಹೋಗ್ತೀನಿ. ಕುನಿಯೇ ಕಾಯತ್ತೆಕರ ನಾನಿಯೋಶಿಮಾಸ್ಕ. ಸೂಪರ್. ಕುನಿಯೇ ಕಾಯತ್ತೆಕರ ನಾನಿಯೋಶಿಮಾಸ್ಕ. ವಾಪಸ್ ತೆರಳಿದ ಮೇಲೆ ಏನು ಮಾಡ್ತೀರಾ ಹೇಳಿ. ಏನು ಮಾಡ್ತೀರಾ? ಆಮೇಲೆ ಏನು ಮಾಡ್ತೀರಾ? ದಾಯಿಗಾಕುನಿ ಹೈತೆ ಕುನಿ ನೋ ಕೇಜಾಯ್ ಓ ಬೆಂಕ್ಯೋಶಿಮಾಸ್. ಸೂಪರ್. ಆಯ್ತಾ? ಯೂನಿವರ್ಸಿಟಿಗೆ ಅಡ್ಮಿಷನ್ ತಗೊಂಡು ಸೇರಿ ನಮ್ಮ ದೇಶದ ಎಕನಾಮಿಕ್ಸ್ ಅನ್ನು ಓದ್ತೀನಿ. ಸೂಪರ್ ನೋಡಿ. ದೇಶದ ಎಕನಾಮಿಕ್ಸ್ ಅನ್ನು ಓದ್ತೀನಿ. ಎಸ್, ದೇಶದ ಎಕನಾಮಿಕ್ಸನ್ನು ಓದ್ತೀನಿ, ಆರ್ಥಿಕತೆಯನ್ನು ಓದ್ತೀನಿ, ಅಭ್ಯಾಸ ಮಾಡ್ತೀನಿ. ಹರ್ಷಿತಾ ಸರ್. ಕೆನ್ಕ್ಯೂಗ ಓವರಿಮಾಸ್. ಕೆನ್ಕ್ಯೂ ಅಂದರೆ ರಿಸರ್ಚ್. ಕೆನ್ಕ್ಯೂಶಾ ಅದು ರಿಸರ್ಚರ್. ಕೆನ್ಕ್ಯೂಗ ರಿಸರ್ಚ್. ರಿಸರ್ಚ್ ಓವರಿಮಾಸ್. ರಿಸರ್ಚ್ ಮುಗಿಯುತ್ತೆ. ಮುಗಿಯುತ್ತೆ. ಓವರಿಮಾಸ್ ಹೇಳಿದ್ರಲ್ಲ, ರಿಸರ್ಚ್ ಮುಗಿಯುತ್ತೆ. ಅಮೇರಿಕಾಯೇ ಕೈರಿಮಸ್. ದೈಗಾಕುದೆ ಹತರಾಕಿಮಾಸ್. ನೋಡಿ ಏನಂತೆ. ಮೇ ಬಿ ಇವನು PhD ಸ್ಟೂಡೆಂಟ್ ಅನಿಸುತ್ತೆ. ರಿಸರ್ಚ್ ಮುಗಿಯುತ್ತೆ. ಅಮೆರಿಕಾಗೆ ತೆರಳ್ತೀನಿ. ದೈಗಾಕುದೆ ಯೂನಿವರ್ಸಿಟಿಯಲ್ಲಿ ಕೆಲಸ ಮಾಡ್ತೀನಿ. ಈಗ ಹೇಳಿ, ಪ್ರಶ್ನೆ ಕೇಳಿ. ಕೆನ್ಕ್ಯೂಗ ಓವತ್ತೆಕರ
ಕೆಂಚ್ಯೂಗ ಓದ್ಬೇಕಾರ ಹ್ಞೂ ನಾನಿಯೋಶಿಮಸ್ಕ ಎಸ್ ರಿಸರ್ಚ್ ಮುಗ್ದಾದ್ಮೇಲೆ ಏನನ್ನು ಮಾಡ್ತೀರಾ? ಹಾಂ ಅಮೇರಿಕಾ ಎ ಕೈತೆ ಹ್ಞೂ ದಾಯಿಗಾಕುದೆ ಹತರಾಕಿ ಮಾಡಿ. ಅಷ್ಟೇ. ಅಮೇರಿಕ ಕಾಯುತ್ತೆ ದಾಯಿಗೆ ಕುದೆ ಹತರಾಕಿ ಮಾಸ್ ಅಷ್ಟೇ. ಅಮೇರಿಕಕ್ಕೆ ತೆರಳಿ ಯೂನಿವರ್ಸಿಟಿ ಕೆಲಸ ಮಾಡ್ತೀನಿ. ಅದೇ ರಿಸರ್ಚರ್, ಇವನು ಅಮೇರಿಕನ್ ರಿಸರ್ಚರ್ ಅನಿಸುತ್ತೆ. ಹೈ ಸಾಗರ್ ಸರ್. ಸರ್ ನಾನು ಸ್ವಲ್ಪ ಹೋಗ್ಬೇಕು. ಹೌದಾ? ಓಕೆ ಹಂಗಾರೆ ಇನ್ನೊಂದು 5 ನಿಮಿಷ. ಏನು ಸ್ವಲ್ಪ ಡೌಟ್ ಅಂದರೆ ಅಟೆಂಡ್ ಆಗೋದು. ನಾಳೆ ಸ್ವಲ್ಪ ಕಲಿಗೆ ಮದುವೆ ಇದೆ, ಹೋಗ್ತಾ ಇದ್ದೀನಿ. ಓ ನಾಳೆ ಡೌಟಾ? ಓಕೆ ಹಂಗಾರೆ ಓಕೆ. ಹೈ ಓಕೆ ಸರ್, ಓ ಬನ್ನಿ, ಬಾಯ್. ಹ್ಞೂ ಹಾಂ ಬಾಯ್. ಓಕೆ, ಚೈತ್ರ ಸರ್, ನರ್ಷಿತಾ ಸರ್. ಕೊನೋ ಕಮರಾ ಓಕಿ ಒಮೋಯ್. ಹಾಂ ಈ ಕ್ಯಾಮೆರಾ ದೊಡ್ಡದು, ತೂಕನೂ ಜಾಸ್ತಿ, ಅಂದ್ರೆ ಭಾರ ಇದೆ. ಭಾರ ಇದೆ. ಈಗ ಹೇಳಿ ಸೇರಿಸ್ಬಿಟ್ಟು. ಕೊನೋ ಕಮರಾವ ಓಕಿ ಕುತ್ತೆ ಹಾಂ ಒಮೋಯ್ ದೆಸ್. ಎಸ್ ಈ ಅಬ್ಜೆಕ್ಟಿವ್ ಅದಕ್ಕೆ ಕುತ್ತೆ ಹಾಂ ಒಮೋಯ್ ದೆಸ್. ಎಸ್ ಕರೆಕ್ಟ್. ಈ ಕ್ಯಾಮ್ರಾ ದೊಡ್ಡದಿದ್ರು ತೂಕ ಇದೆ, ಹಾಂ ದೊಡ್ಡ ಭಾರ ಇದೆ. ಇದ್ರೂ ಅಲ್ಲ, ದೊಡ್ಡದಾಗಿದ್ದು ತೂಕವಾಗಿದೆ. ಇದ್ರು ಅಂದರೆ ದೆಸ್ಗಾ ಬರುತ್ತೆ. ಓಕಿ ದೆಸ್ಗಾ ಅಂತ ಬರುತ್ತೆ ಅದಕ್ಕೆ. ಹಾ ಸರ್, ದೊಡ್ಡದಾದ್ರೂ ಅಲ್ಲ ಸರ್. ಹಾಂ ಅವಾಗ ದೆಸ್ಗಾ ಬರುತ್ತೆ. ದೊಡ್ಡದಾಗಿದ್ದು ಹಾಂ ದೊಡ್ಡದಾಗಿದ್ದು ಭಾರವಾಗಿದೆ. ಎಸ್ ಹರ್ಷಿತಾ ಸರ್ ನೋಡಿ, ಮೇಲೆ ವರ್ಬ್ ಆಯಿತು, ಇಲ್ಲಿ ಅಡ್ಜೆಕ್ಟಿವ್ನ ಹೇಗೆ ಸೇರಿಸೋದು ಅದನ್ನು ಪ್ರಾಕ್ಟೀಸ್ ಮಾಡ್ತಿದ್ವಿ ಎಕ್ಸಸೈಸಲ್ಲಿ. ಹೈ ಮಿರಾಸಾನ್ ಹನ್ಸಮು ಶಿನ್ಸೆಟ್ಸು. ಹಾಂ ಮಿರಾಸಾನ್ ಅವರು ಹ್ಯಾಂಡ್ಸಮ್ಮು ಮತ್ತು ಶಿನ್ಸೆಟ್ಸು ಒಳ್ಳೆ ಮನುಷ್ಯ, ಕೈಂಡ್. ಒಳ್ಳೆಯವರು, ಕೈಂಡ್ ಅಂತ. ಎಸ್ ಮಿರಾಸಾನ್ವ ಹ್ಯಾಂಡ್ಸಮುದೆ ಹ್ಞೂ ಶಿನ್ಸೆಟ್ಸು ದೆಸ್. ಸೂಪರ್. ಹೈ ಹಾಂ ಇದು ನಾ ಅಡ್ಜೆಕ್ಟಿವ್. ಎಸ್ ನಾ ಅಡ್ಜೆಕ್ಟಿವ್. ಅದಕ್ಕೆ ನಾ ಅಡ್ಜೆಕ್ಟಿವು ನೌನು ಆಲ್ಮೋಸ್ಟ್ ಸೇಮ್ ರೂಲ್ಸ್ ಅಂತ ಬಂದರೆ. ಹೈ ಚೈತ್ರ ಸರ್. ಬತ್ತಾಶಿನೋ ಹೇಯ ಸೆಮಾಯಿ ಕುರಾಯಿ. ಓ ನನ್ನ ರೂಮು ನ್ಯಾರೋ ಆಗಿದೆ, ಇಕ್ಕಟ್ಟಾಗಿದೆ, ಡಾರ್ಕ್ ಆಗಿದೆ, ಕತ್ಲಾಗಿದೆ. ಹೈ ಕತ್ಲಾಗಿದೆ. ಎಂಥ ರೂಮಪ್ಪ ಅದು? ಹೈ ಬತಾಶಿನೋ ಹೇಯವ ಸೆಮಾಕುತೆ ಕುರಾಯಿದೆಸ್. ಎಸ್ ವತಾಶಿನೋ ಹೇಯವ ಸೆಮಾಕುತೆ ಕುರಾಯಿದೆಸ್. ಇಕ್ಕಟ್ಟಾಗಿದ್ರು ಕತ್ಲಾಗಿದೆ, ಅಲ್ಲ ಇಕ್ಕಟ್ಟಾಗಿ ಕತ್ಲಾಗಿದೆ. ಎಸ್ ಹರ್ಷಿತಾ ಸರ್. ಒಕಿನಾವನು ಉಮಿ ಆಯಿ ಕಿರೈ. ಯಾವ್ದ್ರ ಬಗ್ಗೆ ಬಣ್ಣಿಸ್ತಾ ಇದ್ದೀರಾ? ಒಕಿನಾವಾ ಪ್ಲೇಸ್. ಒಕಿನಾವಾನ ಉಮಿ ಯಾವ್ದ್ರ ಬಗ್ಗೆ ಬಣ್ಣಿಸ್ತಾ ಇದ್ದೀರಾ? ಉಮಿ ಅಂದರೆ ಗೊತ್ತಾ? ಸಮುದ್ರ. ಆ ಪ್ಲೇಸಿನ ಸಮುದ್ರದ ಬಗ್ಗೆ ಮಾತಾಡ್ತಿದ್ದೀವಿ ನಾವೀಗ, ಅದನ್ನು ಬಣ್ಣಿಸ್ತಾ ಇದ್ದೀವಿ. ಬಣ್ಣಿಸಿ. ಹೈ ಆವೋಯಿ ಅಂದರೆ ನೀಲಿ, ಕಿರೆ ಅಂದರೆ ಚೆನ್ನಾಗಿದೆ, ಅಂದರೆ ಬ್ಯೂಟಿಫುಲ್ ಆಗಿದೆ. ಎಸ್ ಒಕಿನಾವಾನು ಉಮಿವ ಆವುಕುತೆ ಕಿರೇದೆಸ್. ಸೂಪರ್. ಒಕಿನಾವನು ಉಮಿವ ಆವೋಕುತೆ ಕಿರೇದೆಸ್. ಎಸ್ ನೀಲಿಯಾಗಿದ್ದು ಬ್ಯೂಟಿಫುಲ್ ಆಗಿದೆ ಅಂತ. ಬಾಬಾ ಹೋಗಿ ನೋಡಬೇಕು ಸರಿ, ಚೆನ್ನಾಗಿದೆ ಅನ್ಸುತ್ತದೆ. ಹೈ ಚಂದ್ರಸನ್. ಟೋಕಿಯೋ ನೆಗಿಯಕ ಒಮೋಶಿರೋಯ್. ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೀರಾ ನೀವೀಗ? ಟೋಕಿಯೋ ತುಂಬ ಲೈವ್ಲಿ
ಗಿಜ್ಗಿಜಿ ಅನ್ನೋದು ಮತ್ತೆ ಇಂಟ್ರೆಸ್ಟಿಂಗ್. ಎಸ್ ಹೇಳಿ. ಟೋಕಿಯೋವ ನಿಗಿಯಾಕದೆ ಒಮೋಶಿರೋಯಿ ದೆಸ್. ಸೂಪರ್. ಹೈ. ನಿಗಿಯಾಕ ನಾ ಬರುತ್ತೆ, ನಾ ಅಡ್ಜೆಕ್ಟಿವ್. ಅದಕ್ಕೆ ದೆ ನಿಗಿಯಾಕದೆ ಒಮೋಶಿರೋಯಿ ದೆಸ್. ಎಸ್. ಅಷ್ಟೇ. मेरा साउंड जूनी हट ನಿಮಗೆ ಬಂದಿದೆ ಎರಡನೇ ಸಲ. ನಿಜ ಹಸ್ಸಾಯ್ ದಕ್ಷಿಣ್. ನಿಜು ಹಟ್ಸಾಯ್ ತಕುಶನ್. ಮೀರಾ ಸನ್ ಅದ 28 ಆದ ಸಿಂಗಲ್ ಆಗಿದ್ದಾರೆ. ಹಾಂ ಅದೇ ನೋಡಿ. ಮೀರಾ ಸಾನ್ವಾ ನಿಜು ನಿಜ ಹಸ್ಸಾಯ್. ನಿಜ ಕುತ್ತೆ ಕುತ್ತೆ ಅವರಲ್ಲ. ಈ ಅಡ್ಜೆಕ್ಟಿವ್ ಅಲ್ಲ ಇದು, ಕಾಂಜಿ. ಇದು ಕಾಂಜಿಗೆ ಅದ್ರ ಸೌಂಡು ಸಾಯ್ ಅಂತಾರೆ. ದೇ ಬರುತ್ತೆ. ಕೋಇನ್ಸಿಡೆನ್ಸ್ ಅಷ್ಟೇ ಈ ಬಂದಿರೋದ್ರಲ್ಲಿ. ಹೈ. ನಿಜು ಹಚ್ಚಿದೆ ಅಲ್ಲ, ನಿಜ ಹಸ್ಸಾಯ್ 28 ವರ್ಷ. ನಿಜು ಹಸ್ತಾ ಇದೆ. ಹಾಂ ತಕುಶನ್ ದೆಸ್. ಎಸ್. ನಿಜ ಹಸ್ಸಾ ಇದೆ ದಕ್ಷಿಣ್ ದೇಸ್. 28 ವರ್ಷ ಆಗಿದ್ದು ಸಿಂಗಲ್ ಆಗಿದ್ದಾರೆ.